ತೆಲುಗು ಚಿತ್ರರಂಗದ ಪ್ರಖ್ಯಾತ ನಟರಾದಂತಹ ಸನ್ಮಾನ್ಯ ಶ್ರೀ ಮೋಹನ್ ಬಾಬುರವರು ಆಗಮಿಸಿದ್ದಾರೆ. ಅವರು ದಿವಂಗತ ಅಂಬರೀಶ್ ಅವರಿಗೆ ಬಹಳ ಆತ್ಮೀಯರು. 37 ವರ್ಷದ ಸ್ನೇಹ ಅಂತ ಹೇಳಿ ನನಗೆ ತಿಳಿಸ್ತಾ ಇದ್ರು. ತಮ್ಮ ಗೌರವವನ್ನು ಅವರು ಹೂಗುಚ್ಛವನ್ನು ಅರ್ಪಿಸುವ ಮೂಲಕ ಸೂಚಿಸಬೇಕು ಅಂತ ಹೇಳಿ ಕೋರ್ಕೊಳ್ತೇನೆ. ತಮ್ಮ ಕುಟುಂಬ ವರ್ಗದವರ ಜೊತೆಗೆ ಶ್ರೀ ಮೋಹನ್ ಬಾಬುರವರು ಆಗಮಿಸ್ತಾ ಇದ್ದಾರೆ. ಮಾಜಿ ಸಂಸತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಚಲುವರಾಯ ಸ್ವಾಮಿರವರು ಆಗಮಿಸಿದ್ದಾರೆ. ಅವರು ಹೂಗುಚ್ಛವನ್ನ ಸನ್ಮಾನ್ಯ ದಿವಂಗತರಾದಂತಹ ಅಂಬರೀಶ್ ಅವರಿಗೆ ಸಲ್ಲಿಸಿ ಗೌರವವನ್ನು ಸೂಚಿಸಬೇಕು ಅಂತೇಳಿ ಕೋರ್ಕೊಳ್ತೇನೆ. ಕನ್ನಡ ಚಲನಚಿತ್ರರಂಗದ ಶ್ರೇಷ್ಠ ನಟಿ ಹಿರಿಯರು ಆದಂತಹ ಶ್ರೀಮತಿ ಬಿ ಸರೋಜಾದೇವಿರವರು ಆಗಮಿಸಿದ್ದಾರೆ. ಅವರು ಹೂಗುಚ್ಛವನ್ನ ಅರ್ಪಿಸಿ ದಿವಂಗತರಿಗೆ ತಮ್ಮ ನಮನವನ್ನು ಸೂಚಿಸಬೇಕು ಅಂತೇಳಿ ಕೋರ್ಕೊಳ್ತಾನೆ. ಕನ್ನಡ ಚಲನಚಿತ್ರದ ಪ್ರಖ್ಯಾತ ನಟರಾದಂತಹ ಶ್ರೀ ರವಿಚಂದ್ರನ್ ರವರು ಆಗಮಿಸಿದ್ದಾರೆ. ಅವರು ದಿವಂಗತ ಶ್ರೀ ಅಂಬರೀಶ್ ಅವರಿಗೆ ತಮ್ಮ ಗೌರವವನ್ನು ಸೂಚಿಸಬೇಕು ಅಂತ ಹೇಳಿ ಕೋರ್ಕೊಳ್ತಾರೆ. ಕನ್ನಡ ಚಲನಚಿತ್ರರಂಗದ ಪರವಾಗಿ ಶ್ರೀಮತಿ ಬಿ ಸರೋಜಾದೇವಿರವರು, ಶ್ರೀ ರವಿಚಂದ್ರನ್ ರವರು ತಮ್ಮ ಗೌರವವನ್ನು ಹೂಗುಚ್ಛಗಳನ್ನು ಅರ್ಪಿಸುವ ಮೂಲಕ ಸೂಚಿಸ್ತಾ ಇದ್ದಾರೆ. ತದನಂತರ ಪ್ರಖ್ಯಾತ ನಟರಾದಂತಹ ಶ್ರೀ ಶಿವರಾಜ್ ಕುಮಾರ್ ರವರು ಆಗಮಿಸಬೇಕು. ದಿವಂಗತರಿಗೆ ತಮ್ಮ ಗೌರವವನ್ನು ಹೂಗುಚ್ಛ ಸಲ್ಲಿಸುವ ಮೂಲಕ ತಮ್ಮ ಗೌರವವನ್ನು ಸೂಚಿಸಬೇಕು ಅಂತೇಳಿ ಶಿವರಾಜ್ ಕುಮಾರ್ ಅವರನ್ನ ಕೋರ್ಕೊಳ್ತಾನೆ. ತೆಲುಗು ಚಿತ್ರರಂಗದ ಪ್ರಖ್ಯಾತ ನಟಿಯಾದಂತಹ ಶ್ರೀಮತಿ ಜಯಪ್ರದಾರವರು ಆಗಮಿಸಿದ್ದಾರೆ. ಅವರು ಸಹ ದಿವಂಗತ ಅಂಬರೀಶ್ ಅವರಿಗೆ ತಮ್ಮ ಗೌರವವನ್ನ ಹೂಗುಚ್ಛ ಸಲ್ಲಿಸುವ ಮೂಲಕ ಸೂಚಿಸಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತೇನೆ. ಕನ್ನಡ ಚಲನಚಿತ್ರರಂಗದ ಪ್ರಖ್ಯಾತ ನಿರ್ದೇಶಕರಾದಂತಹ ಶ್ರೀ ರಾಜೇಂದ್ರ ಸಿಂಗ್ ಬಾಬುರ್ ಅವರಿದ್ದಾರೆ. ಅವರು ದಯಮಾಡಿ ಹೂಗುಚ್ಛವನ್ನ ದಿವಂಗತ ಅಂಬರೀಶ್ ಅವರಿಗೆ ಸಲ್ಲಿಸಿ ಶ್ರದ್ಧಾಂಜಲಿಯನ್ನು ಸೂಚಿಸಬೇಕು ಅಂತ ಹೇಳಿ ಕೋರ್ಕೊಳ್ತಾರೆ. ಸ್ಥಳೀಯ ಶಾಸಕರಾದಂತಹ ಶ್ರೀ ಗೋಪಾಲಯ್ಯರವರು ತಮ್ಮ ಗೌರವವನ್ನು ಹೂಗುಚ್ಛ ಅರ್ಪಿಸುವ ಮೂಲಕ ಸೂಚಿಸಬೇಕು ಅಂತೇಳಿ ಕೋರ್ಕೊಳ್ತಾನೆ. ಈ ಒಂದು ವ್ಯವಸ್ಥೆಯನ್ನ ಬಹಳ ಅಚ್ಚುಕಟ್ಟಿಂದ ಮತ್ತು ಬಹಳ ಶ್ರದ್ಧೆಯಿಂದ ಮಾಡಿರುವಂತಹ ಶಾಸಕರಂತಹ ಶ್ರೀ ಮುನಿರತ್ನರವರು ಹೂಗುಚ್ಛವನ್ನ ದಿವಂಗತ ಅಂಬರೀಶ್ ಅವರಿಗೆ ಅರ್ಪಿಸಬೇಕು ಅಂತೇಳಿ ಕೋರ್ಕೊಳ್ತಾನೆ. ಸನ್ಮಾನ್ಯ ಶ್ರೀ ನಿಖಿಲ್ ರವರು, ಯುವ ನಟರು ತಮ್ಮ ಗೌರವವನ್ನ ಶ್ರೀ ಅಂಬರೀಶ್ ಅವರಿಗೆ ಸೂಚಿಸಬೇಕು ಅಂತ ಹೇಳಿ ಕೋರ್ಕೊಳ್ತಾನೆ. ನಿಖಿಲ್ ಕುಮಾರಸ್ವಾಮಿ ರವರು ಕನ್ನಡ ಚಲನಚಿತ್ರರಂಗದ
ಪ್ರಖ್ಯಾತ ನಟರಾದಂಥ ಶ್ರೀ ದರ್ಶನ್ ರವರು ಆಗಮಿಸಿದ್ದಾರೆ. ಅವರು ದಯಮಾಡಿ ಬಂದು ಹೂಗುಚ್ಛವನ್ನ ಅರ್ಪಿಸಿ ದಿವಂಗತರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ದರ್ಶನ್ ರವರನ್ನ ಕೋರ್ಕೊಳ್ತೇನೆ. ಚಿತ್ರರಂಗದ ಚಲನಚಿತ್ರರಂಗದ ಪ್ರಖ್ಯಾತ ನಿರ್ದೇಶಕರಾದಂಥ ರಾಕ್ಲೈನ್ ವೆಂಕಟೇಶ್ ಅವರು ದಿವಂಗತ ಅಂಬರೀಶ್ ಅವರ ಪರಮಾಪ್ತರು. 2 ದಿನಗಳು ನಮ್ಮೊಡನೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ದಿವಂಗತರಿಗೆ ಗೌರವವನ್ನ ಸೂಚಿಸಬೇಕು ಅಂತ ಹೇಳಿಕೊಳ್ತಾರೆ. ಅದೇ ರೀತಿ ಶ್ರೀ ಯಶ್ ರವರು ನಮ್ಮೊಡನೆ ಸಹಕಾರವನ್ನು ನೀಡಿದ್ದಾರೆ. ದಿವಂಗತ ಅಂಬರೀಶ್ ಅವರಿಗೆ ಬಹಳ ಆತ್ಮೀಯರು. ಅವರು ತಮ್ಮ ಗೌರವವನ್ನ ಶ್ರದ್ಧಾಂಜಲಿಯನ್ನ ಹೂಗುಚ್ಛವನ್ನು ಅರ್ಪಿಸುವ ಮೂಲಕ ಸೂಚಿಸಬೇಕು ಅಂತ ಕೇಳ್ಕೊಳ್ತಾರೆ. ಅದೇ ರೀತಿ ಶ್ರೀ ಪುನೀತ್ ರಾಜ್ಕುಮಾರ್ ರವರು ಕನ್ನಡ ಚಲನಚಿತ್ರರಂಗದ ಶ್ರೇಷ್ಠ ನಟರು. ಅವರು ಆಗಮಿಸಿದ್ದಾರೆ. ಅವರು ಸಹ ಹೂಗುಚ್ಛವನ್ನು ಅರ್ಪಿಸುವ ಮೂಲಕ ದಿವಂಗತ ಅಂಬರೀಶ್ ಅವರಿಗೆ ತಮ್ಮ ಶ್ರದ್ಧಾಂಜಲಿಯನ್ನ ಸೂಚಿಸಬೇಕು ಅಂತ ಹೇಳಿ ಕೋರ್ಕೊಳ್ತಾರೆ. ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸತೀಶ್ ರೆಡ್ಡಿರವರು ಆಗಮಿಸಿದ್ದಾರೆ. ಅವರು ತಮ್ಮ ಗೌರವವನ್ನ ಹೂಗುಚ್ಛ ಸಲ್ಲಿಸುವ ಮೂಲಕ ತೋರಿಸಿದ್ದಾರೆ. ಶ್ರೀ ಅರ್ಜುನ್ ಸರ್ಜಾರ್ ಅವರು ದಿವಂಗತ ಅಂಬರೀಶ್ ಅವರಿಗೆ ಬಹಳ ಆತ್ಮೀಯರು. ಅವರು ಸಹ ನಮ್ಮೊಡನೆ 2 ದಿನಗಳಿಂದ ಸತತವಾಗಿ ಸಹಕಾರವನ್ನು ನೀಡಿದ್ದಾರೆ. ದಯಮಾಡಿ ತಮ್ಮ ಒಂದು ಶ್ರದ್ಧಾಂಜಲಿಯನ್ನ ಸೂಚಿಸಬೇಕು ಅಂತ ಹೇಳಿ ಕೋರ್ಕೊಳ್ತಾನೆ. ಶ್ರೀ ದೊಡ್ಡಣ್ಣರವರು ಸನ್ಮಾನ್ಯ ಅಂಬರೀಶ್ ಅವರಿಗೆ ಆತ್ಮೀಯರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸತತವಾಗಿ ನಮ್ಮೊಡನೆ ಸಹಕರಿಸಿದ್ದಾರೆ. ಅವರು ಸಹ ಹೂಗುಚ್ಛವನ್ನು ಅರ್ಪಿಸಿ ತಮ್ಮ ಗೌರವವನ್ನು ಸೂಚಿಸಬೇಕು ಅಂತೇಳಿ ಕೇಳ್ಕೊಳ್ತಾರೆ. ವಾಣಿಜ್ಯ ಮಂಡಳಿಯ ಶ್ರೀ ಚಿನ್ನೇಗೌಡರು ಆಗಮಿಸಿದ್ದಾರೆ. ಅವರು ದಯಮಾಡಿ ಹೂಗುಚ್ಛವನ್ನು ಅರ್ಪಿಸಿ ತಮ್ಮ ಗೌರವವನ್ನು ದಿವಂಗತರಿಗೆ ಸೂಚಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ. ಶ್ರೀ ಜಗ್ಗೇಶ್ ರವರು ಕನ್ನಡ ಚಲನಚಿತ್ರದ ಪ್ರಖ್ಯಾತ ಹಾಸ್ಯ ನಟರು. ಅವರಿದ್ದಾರೆ ಇಲ್ಲಿ. ಅವರು ಸಹ ತಮ್ಮ ಗೌರವವನ್ನ ದಿವಂಗತ ಅಂಬರೀಶ್ ಅವರಿಗೆ ಹೂಗುಚ್ಛವನ್ನ ಅರ್ಪಿಸುವ ಮೂಲಕ ಸೂಚಿಸಬೇಕು ಅಂತ ಹೇಳಿ ಕೋರ್ಕೊಳ್ತಾನೆ. ಶ್ರೀ ಜಗ್ಗೇಶ್ ಅವರು ತಮ್ಮ ಗೌರವವನ್ನ ಶ್ರದ್ಧಾಂಜಲಿಯನ್ನ ಹೂಗುಚ್ಛವನ್ನು ಸಲ್ಲಿಸುವ ಮೂಲಕ ಸೂಚಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಜಲಸಂಪನ್ಮೂಲ ಸಚಿವರಾದಂತಹ ಶ್ರೀ ಎಂ ಬಿ ಪಾಟೀಲ್ ರವರು ಆಗಮಿಸಿದ್ದಾರೆ. ಅವರು ದಯಮಾಡಿ ಹೂಗುಚ್ಛವನ್ನು ಆರಂಭಿಸಬೇಕು ಅಂತ ಕೋರ್ಕೊಳ್ತಾರೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಕಾರಜೋಳ್ ರವರು ಆಗಮಿಸಿದ್ದಾರೆ, ಮಾಜಿ ಸಚಿವರು. ಅವರು ಸಹ ಹೂಗುಚ್ಛವನ್ನ ಅರ್ಪಿಸುವ ಮೂಲಕ ದಿವಂಗತರಿಗೆ ತಮ್ಮ ನಮನವನ್ನು ಸೂಚಿಸಬೇಕು ಅಂತ ಹೇಳಿ ಕೋರ್ಕೊಳ್ತಾನೆ. ಶಾಂತಿನಗರ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಹಾರಿಸ್ ರವರು ಆಗಮಿಸಿದ್ದಾರೆ. ಅವರು ದಿವಂಗತ ಅಂಬರೀಶ್ ಅವರಿಗೆ ತಮ್ಮ ಶ್ರದ್ಧಾಂಜಲಿಯನ್ನ ಹೂಗುಚ್ಛ ನೀಡುವ ಮೂಲಕ ಸೂಚಿಸಬೇಕು ಅಂತ ಕೇಳ್ಕೊಳ್ತಾರೆ. ಸನ್ಮಾನ್ಯ ಶ್ರೀ ದೇಶಪಾಂಡೆ ಸಾಹೇಬರು ಆಗಮಿಸಿದ್ರೆ ದಯಮಾಡಿ ತಮ್ಮ ಗೌರವವನ್ನ ಸೂಚಿಸಬೇಕು ಅಂತ ಕೇಳ್ಕೊಳ್ತಾನೆ. ಸನ್ಮಾನ್ಯ ಶ್ರೀ ದೇಶಪಾಂಡೆ ಅವರು ಕಂದಾಯ ಸಚಿವರು. ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ರವರು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು. ಅವರು ಆಗಮಿಸಿದ್ರೆ ದಯಮಾಡಿ ತಮ್ಮ ಒಂದು ಗೌರವವನ್ನ ದಿವಂಗತ ಅಂಬರೀಶ್ ಅವರಿಗೆ ಸೂಚಿಸಬೇಕು ಅಂತ ಹೇಳಿ ಕೋರ್ತಾರೆ. ಇತರೆ ಶಾಸಕ ಮಿತ್ರರು ಯಾರಿದ್ದಾರೆ ದಯವಿಟ್ಟು ಬಂದು ತಮ್ಮ ಗೌರವವನ್ನು ಸೂಚಿಸಬೇಕು. ಶ್ರೀ ಸೋಮಶೇಖರ್ ಅವರಿದ್ದಾರೆ. ಶ್ರೀ ಮಾದೇವಪ್ಪರವರು ಮಾಜಿ ಸಚಿವರು ಆಗಮಿಸಿದ್ದಾರೆ. ಶ್ರೀ ಉದಯ್ ಗೌಡಾಚಾರ್ಯ ಅವರು ಶಾಸಕರು. ಶ್ರೀ ಶರವಣರವರು ದಯಮಾಡಿ ಎಲ್ಲ ಬಂದು ತಮ್ಮ ಗೌರವವನ್ನು ದಿವಂಗತರಿಗೆ ಸೂಚಿಸಬೇಕು ಅಂತ ಹೇಳಿ ಕೋರ್ಕೊಳ್ತಾನೆ. ಸನ್ಮಾನ್ಯ ಶ್ರೀ ಮಾದೇವಪ್ಪರವರು ಮಾಜಿ ಸಚಿವರು ತಮ್ಮ ಗೌರವ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಕಾಂಗ್ರೆಸ್ ಪಕ್ಷದ ಮುಖಂಡರು. ದಯಮಾಡಿ ತಮ್ಮ ಗೌರವವನ್ನು ಸೂಚಿಸಬೇಕು. ಶ್ರೀ ನಾರಾಯಣ್ ಅವರು ತಮ್ಮ ಗೌರವವನ್ನು ಸೂಚಿಸಬೇಕು. ಶ್ರೀ ಸೋಮಶೇಖರ್ ಅವರು ತಮ್ಮ ಗೌರವವನ್ನು ಸೂಚಿಸಬೇಕು. ಸನ್ಮಾನ್ಯ ಸಚಿವರಾದ ಬಾಲಕೃಷ್ಣರವರು ತಮ್ಮ ಗೌರವ.
ಶ್ರೀ ಮಂಜುನಾಥ್ರವರು ಆಗಮಿಸಿದ್ದಾರೆ. ಸನ್ಮಾನ್ಯ ಶಾಸಕರು ತಮ್ಮ ಗೌರವವನ್ನು ಸೂಚಿಸಬೇಕು. ವಿಜೇಂದ್ರರವರು ಮಾಜಿ ಸಚಿವರು ಆಗಮಿಸಿದ್ದಾರೆ. ದಯಮಾಡಿ ತಮ್ಮ ಗೌರವವನ್ನು ಸೂಚಿಸಬೇಕು ಅಂತ ಕೋರ್ಕೊಳ್ಳಿ. ಶ್ರೀ ಆಂಜನೇಯರವರು ಆಗಮಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು. ಶ್ರೀ ಜೈ ಜಗದೀಶ್ ಅವರು ಆಗಮಿಸಿದ್ದಾರೆ. ಶ್ರೀ ಸುಂದರ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಬೇಗ ಬೇಗ ತಮ್ಮ ಗೌರವವನ್ನು ಸೂಚಿಸಬೇಕು ಅಂತೇಳಿ ಕೋರ್ಕೊಳ್ತಾನೆ. ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ವತಿಯಿಂದ ಶ್ರೀ ಸುನಿಲ್ ಕುಮಾರ್ ಸಾಹೇಬರು, ಕಮಿಷನರ್ ಪೊಲೀಸ್ರವರು, ಪೊಲೀಸ್ ಕಮಿಷನರ್ ಆದಂತ ಶ್ರೀ ಸುನಿಲ್ ಕುಮಾರ್ ಸಾಹೇಬರು ಕರ್ನಾಟಕ ಪೊಲೀಸ್ ಇಲಾಖೆ ವತಿಯಿಂದ ತಮ್ಮ ಗೌರವವನ್ನು ಸೂಚಿಸಬೇಕು ಅಂತ ಹೇಳಿ. ಸರ ಗೋವಿಂದರವರು ಬಂದಿದ್ದಾರೆ. ತಮ್ಮ ಗೌರವವನ್ನು ಸೂಚಿಸಬೇಕು ಅಂತ ಹೇಳಿ. ದಯವಿಟ್ಟು ಬೇಗ ಬೇಗ ತಮ್ಮ ಗೌರವವನ್ನು ಸೂಚಿಸಬೇಕು. ಸಾಕು ನಿಲ್ಲಿಸಿ ದಯವಿಟ್ಟು, ಪ್ಲೀಸ್ ದಯವಿಟ್ಟು ಸಾಕು, ಆಯ್ತು ದಯವಿಟ್ಟು ಪ್ಲೀಸ್. ಆಯ್ತು, ಯಾರು ಬಿಡಬೇಡಿ, ದಯವಿಟ್ಟು ಆಯ್ತು ನಿಲ್ಲಿಸಿ. ಟೈಮ್ ಆಯ್ತು. ಇನ್ನ ಅವರ ಕುಟುಂಬದ ಸಹೋದರ ಅಂತ ಮೋಹನ್ ಅವರು ದಯವಿಟ್ಟು ಮುಂದಿನ ದಿನ ಶುರು ಮಾಡಬೇಕು. ಸ್ಟಾರ್ಟ್ ಮಾಡಿ. ಡಾಕ್ಟರ್ ಬನ್ನಿ. ಇಲ್ಲ, ಫ್ಯಾಮಿಲಿ ಮ್ಯಾಚ್ ಹೇಳಕ್ ಬಿಡಿ. ಆನಂದ್ ಅಂಬರೀಶ್ ಅವರ ಸಹೋದರ ಆನಂದ್ ಅವರು ಇದ್ದಾರೆ. ಡಾಕ್ಟ್ರೆ ನೀವು ಆಯ್ತು, ನೀವು ದಯವಿಟ್ಟು ಇನ್ನ ಎಲ್ಲರಿಗೂ ಅವಕಾಶ ಕೊಡಬೇಕು ಅಂತಿತ್ತು. ನಿಮ್ಮ ಪ್ರತಿನಿಧಿಗಳಾಗಿ ಮಾಡಿದ್ದಾರೆ. ದಯವಿಟ್ಟು ಕ್ಷಮಿಸಬೇಕು. ನಾವು ಬಹಳ ಎಲ್ಲ ಇಡೀ ಟೈಮ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರಿಗೂ ಗೌರವವನ್ನು ಅರ್ಪಿಸುವಂತ ಕೆಲಸ ಮಾಡಕ್ಕಾಗ್ತಾ ಇಲ್ಲ. ದಯವಿಟ್ಟು ಕ್ಷಮಿಸಬೇಕು. ಸರ್ಕಾರದ ಪರವಾಗಿ ನಿಮ್ಮ ಕ್ಷಮಾಪಣೆಯನ್ನು ನಾನು ಕೇಳ್ತಾ ಇದ್ದೇನೆ. ಅವರ ಕುಟುಂಬದ ವಿಧಾನಗಳನ್ನ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಕ್ಷಮಿಸಬೇಕು ಎಲ್ಲರೂ.